ಎಂತ ಮೇಡಮ್ ನಾವು ಮತ್ತೆ ನಮಗೆಂತ ಸುಮ್ಮನೆ ಕೆಲಸ ಕಾರ್ಯ ಅಲ್ವಾ ಮೇಡಮ್ ನಮಗೆ ನಿಜ ನಂಬಿಬಿಟ್ಟೆ. ಅದಕ್ಕೆ ಕಂಟೆಂಟ್ ಸಿಕ್ಬಿಟ್ಟಿದೆ ಇವತ್ತು. ಅವನಿಗೆ ಒಂದು ಪ್ರಾಂಕ್ ಕಾಲ್ ಮಾಡ್ತೀನಿ, ಹಾಸ್ಪಿಟ್ಲಿಂದ ಮಾಡ್ತಾ ಇದೀನಿ ಅಂತ. ಸೊ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ 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 ಟು ಅ ನ್ಯೂ ವ್ಲಾಗ್ ಗಾಯ್ಸ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಹೇಳ್ತಾ ಇದ್ದೀನಿ, ಇವತ್ತಿನ ವ್ಲಾಗ್ ಸ್ವಲ್ಪ ಮಸ್ತಾಗಿ ಫನ್ನಾಗಿ ಥ್ರಿಲ್ ಇದೆ. ಬನ್ನಿ ಇವತ್ತಿನ ವ್ಲಾಗ್ನ ಫುಲ್ ನೋಡಿ, ಎಂಜಾಯ್ ಮಾಡಿ ಗೈಸ್. ಮನೆಗೆ ದೀಪಕ ಬಂದಿದ್ದಾರೆ. ಅಕ್ಕ ಹಾಯ್. ಪಪ್ಪ ಸೋಫಾನ ಅಳತೆ ಮಾಡ್ತಿದ್ದಾರೆ, ಯಾಕಂದ್ರೆ ಅಲ್ಲಿರೋ ಸೋಫಾನ ಇಲ್ಲಿಗೆ ಶಿಫ್ಟ್ ಮಾಡೋದ, ಇಲ್ಲಾಂದ್ರೆ ಆ ಬೆಡ್ನ ಈ ಕಡೆ ಹಾಕೋದಂತ ನೋಡ್ತಿದ್ದಾರೆ. ಪಪ್ಪ ಹಾಯ್. ಬಸ್ ಯಾಕಂದ್ರೆ ಈ ಸೋಫಾ ಅಲ್ಲಿತ್ತು, ಬಟ್ ಅಲ್ಲಿ ಈಗ ಒಂದು ಬೇರೆ ಸೋಫಾ ಇಟ್ಟಿದೀವಿ. ಸೊ ಇದು ಇಲ್ಲಿ ಅಡ್ಡ ಆಯ್ತದ ಅಂತ ಒಂದು ಪ್ರಾಬ್ಲಮ್, ಅಡ್ಡ ಆಯ್ತದೆ ಅಂತ ಪಪ್ಪ ಅಳತೆ ಮಾಡ್ತಾ ಇದ್ದಾರೆ. ಈಗ ನಾನು ಇಲ್ಲಿ ಮಲ್ಗೋದು. ಸೊ ಇದನ್ನ ಇದು ಆಚೆ ಹೋಗುತ್ತೆ, ಇದು ಅಲ್ಲಿಗೆ ಹೋಗುತ್ತಾ ಎಂತ ಕತೆ ಗೊತ್ತಿಲ್ಲ. ಲೆಟ್ಸ್ ಸಿ ಗೈಸ್. ನಾನು ಥ್ರಿಲ್ಲಿಂಗ್ ಆಗಿದೆ ಅಂತ ಹೇಳಿದೆ, ಅಲ್ಲಿ ಹೇಳಿಲ್ಲ, ಬಿಕಾಸ್ ಅಲ್ಲಿ ಅವ್ವ ಹೊರಗಡೆ ಇದ್ದಾರೆ. ಇವತ್ತಿನ ವ್ಲಾಗಲ್ಲಿ ಪ್ರ್ಯಾಂಕ್ ಅವ್ವನ ಮೇಲೆ ಮಾಡ್ತಾ ಇರೋದು. ಸೊ ದೀಪಕ್ಕ ಅಮ್ಮ ಇವ್ರಿಗೆಲ್ಲ ಫಸ್ಟೇ ಪ್ಲ್ಯಾನ್ ಗೊತ್ತಿದೆ. ಏನಪ್ಪ ಅಂದ್ರೆ ವಿಷಯ, ನಾನು ಅಮ್ಮನ ಫೋನಿಂದ ಅವ್ವನಿಗೆ ಸಡನ್ ಗೊತ್ತಾಗೋದಿಲ್ಲ, ಫೋನ್ ತೆಗೆದು ಡೈರೆಕ್ಟಾಗಿ ಮಾತಾಡ್ತಾರೆ. ಅಮ್ಮನ ಫೋನಿಂದ ಅವ್ವನಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡ್ತೀನಿ, ಹಾಸ್ಪಿಟ್ಲಿಂದ ಮಾಡ್ತಾ ಇದ್ದೀನಿ ಅಂತ. ಸೊ ಪ್ಲ್ಯಾನ್ ಹೇಗಾಗುತ್ತೆ ಗೊತ್ತಿಲ್ಲ. ಇಲ್ಲಿ ಅಮ್ಮ ಸಹ ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ಅಕ್ಕ ಸಹ. ಆದರೆ ಅಕ್ಕ ವಿಡಿಯೋ ತೆಗಿತಾರೆ, ಅಮ್ಮ ತಗೊಂಡೋಗ್ಬಿಟ್ಟು ಫೋನೆಲ್ಲ ಕೊಡ್ತಾರೆ, ಹಾಸ್ಪಿಟ್ಲಿಂದ ಮಾಡಿದ್ದಾರೆ ಅಂತ. ನೋಡುವ ಇವತ್ತಿನ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಅಂತ. ಸೊ ಗೈಸ್, ನಾನು ಮನೆಯಿಂದ ಸ್ವಲ್ಪ ಈ ಕಡೆ ಬಂದೆ, ಮನೆ ಅಲ್ಲಿದೆ, ನಾನು ಚೂರು ಈ ಕಡೆ ಬಂದಿದ್ದೀನಿ. ಇವಾಗ ಅವ್ವಂಗೆ ಕಾಲ್ ಮಾಡ್ತೀನಿ. ಅಮ್ಮಂದು ಫೋನ್ ತೊಗೊಂಡಿದ್ದೀನಿ, ಇದರಲ್ಲಿ ಬಿಪಿನ್ ಅಂತ ಸೇವ್ ಆಗಿ ಆಯ್ತು ನಂಬರ್, ಅದನ್ನು ತೆಗೆದು ಕಾಲ್ ಮಾಡ್ತೀನಿ. ಈಗ ಇದರಲ್ಲಿ ಗೈಸ್ ನಮ್ಮ ಅಮ್ಮಂದು ಆ್ಯಕ್ಟಿಂಗ್ ನೋಡಿ ಹೆಂಗಿರುತ್ತೆ ಅಂತ. ನಮ್ಮ ಅಮ್ಮ ಫಸ್ಟ್ ಮಾತಾಡ್ತಾರಂತೆ, ಸ್ಪೀಕರ್ಗೆ ಹಾಕ್ತೀನಿ, ನೋಡುವ, ಟ್ರೈ ಮಾಡುವ. ಈ ಫೋನ್ ಸ್ವಲ್ಪ ಹ್ಯಾಂಗ್ ಆಯ್ತು ಅಮ್ಮಂದು. ಲೆಟ್ಸ್ ಡೂ ದ ಕಾಲ್ ಗೈಸ್. ಹೋಗ್ತಾ ಇದೆ ಕಾಲು, ಕೇಳಿಸ್ಕೊಳ್ಳಿ. ಕೇಳುತ್ತಾ ಗೊತ್ತಿಲ್ಲ, ಕರೆಕ್ಟಾಗಿ ಕೇಳಿದ್ರೆ ಸಾಕಿತ್ತು. ರಿಂಗ್ ಆಗ್ತದೆ. ಹಲೋ ಹಲೋ. ಹಲೋ. ಓ ಮೊನ್ನೆ ಬಂದಿದ? ನಮ್ಮ ಅಮ್ಮಂದು ಆ್ಯಕ್ಟಿಂಗ್ ನೋಡಿ ಗೈಸ್. ಹೌದೌದು. ಹೌದಾ? ಅದೇ ಅವರು ಅಮ್ಮ ಮಗ ಬಂದಿದ್ದಿಬ್ರು. ಹೌದೌದು. ಕೊಡ್ತೀನಿ ಅವ್ರಿಗೆ, ಆಯ್ತಾ? ಕೊಡಿ ಕೊಡಿ, ಅಮ್ಮ ಮಾತಾಡ್ತಿದ್ದಾರೆ. ಹಲೋ ಮೇಡಮ್ ನಮಸ್ತೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಮಸ್ತೆ. ಕಾವೇರಮ್ಮ ಅಲ್ಲ? ಹೌದು. ಮೊನ್ನೆ ಹಾಸ್ಪಿಟ್ಲ್ ಬಂದಿದ್ರಿ ಕಿವಿ ತೋರ್ಸಕ್ಕೆ. ಹೌದು. ಮೇಡಮ್ ಇದು ಮಡಿಕೇರಿ ಹೋಗಕ್ಕೆ ಹೇಳ್ದಲ್ಲ, ಹೋದ್ರಾ? ಹೋಗಿಲ್ಲ ಸರ್. ಏನ್ ಮೇಡಮ್? ಸ್ವಲ್ಪ ಕಮ್ಮಿ ಉಂಟು ಈಗ. ಅಂದ್ರೆ ಹೋಗಿಲ್ಲ ನೀವು? ಹೋಗಿಲ್ಲ? ಹೋಗಿಲ್ಲ. ಎಂತ ಮೇಡಮ್, ನಾವು ಮತ್ತೆ ನಮಗೆಂತ ಸುಮ್ಮನೆ ಕೆಲಸ ಕಾರ್ಯ ಅಲ್ವಾ ಮೇಡಮ್ ನಮಗೆ? ನೀವೆಲ್ಲೋ ಚಂದ್ರಲೋಕದಲ್ಲಿ ಇರ್ಬೇಕಾಗಿತ್ತು. ಹಲೋ ಮಾತಾಡ್. ಮಗನಿಗೆ ಟೈಮ್ ಇಲ್ಲ. ಅಲ್ಲ ಮೇಡಮ್, ಮತ್ತೆ ನೀವು ಹಾಸ್ಪಿಟ್ಲಿಗೆ ಎಂತಕ್ಕೆ ಬಂದ್ರಿ ಮೇಡಮ್? ನಮ್ಮ ಟೈಮ್ ವೇಸ್ಟ್ ಮಾಡಕ್ ಬರೋದಾ? ನೀವೀಗ ಎಲ್ಲಿಂದ ಮಾಡ್ತಾ ಇರೋದು? ನಾವಿಲ್ಲ ಹಾಸ್ಪಿಟ್ಲಿಂದ, ಚಟ್ಟಳಿಂದ. ನೀವೆಂತ ಹೋಗಿಲ್ಲ ಅಂತ ನೀವು ಅದನ್ನ ಫಸ್ಟ್ ಹೇಳಿ ನೀವು. ಅಂದ್ರೆ ನಾವೇನ್ ಅನ್ಕೋಬೇಕು? ಮಗನ ಕೇಳ್ತೀನಿ, ಮಗ ಕರ್ಕೊಂಡು ಹೋಗ್ಬೇಕಲ್ಲ, ನನಗೆ ನಡೀಕಾಗಲ್ಲ. ಮೇಡಮ್ ಮತ್ತೆ ಏನ್ ಮೇಡಮ್, ನೀವು ಸುಮ್ನೆ ಬಂದಿದ್ದು ಅನ್ಕೋಬೇಕಾ? ನೀವು ಇಲ್ಲೇ ಇರ್ತೀರಾ? ಚಟ್ಟಳಿಲೇ ಇದೀವಿ ಮೇಡಮ್. ಮೊನ್ನೆ ನೀವು ಕಿವಿ ಬರ್ಬೇಕಾ ನಾಳೆ? ಮಡಿಕೇರಿಗೆ ಹೋಗಿ ಮೇಡಮ್, ಇಲ್ಲಿಗೆ ಯಾಕೆ ಬರ್ತೀರಾ? ನೀವು ಮೊನ್ನೆ ಬಂದಿದ್ದಕ್ಕಂತಾನೆ ನಾನು ನಿಮಗೆ ಫೋನ್ ಮಾಡ್ತಾ ಇರೋದು. ಮಡಿಕೇರಿಗೆ ಹೋಗ್ಬೇಕಲ್ಲ? ಹೌದು. ಏನು ಮಾತಾಡಿ ಮೇಡಮ್, ನಮಗೆ ಸಿಟ್ಟು ಬರ್ದಿದ್ದಕ್ಕೆ ನೀವು ಇಂಥದ್ದೊಂದು ಕೆಲಸ ಮಾಡಿದ್ರೆ ನಮಗೆ ಸಿಟ್ಟು ಬರೋದು ಇನ್ನೆಂತ? ಅದೇ ಮಗನ ಕೇಳ್ಬೇಕು, ನನಗೆ ಒಬ್ಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಓ ಮೊನ್ನೆ ಆಯ್ತು ಹಂಗಂತೆಲ್ಲ ಮಾತ್ರ ಎಲ್ಲ ತಗೊಂಡು ಹೋದಿರ್ತಾನೆ ಮೊನ್ನೆ. ಏನ್ ಹೋ ಅಂತೀರಾ? ಹೆಂಗೆ ಮಾಡಿದ್ರೆ ಹೆಂಗ್ ಮೇಡಮ್? ಮಾತಾಡಿ. ನಾಳೆ ಮಗನ ಕೇಳಿಬಿಟ್ಟು ಬರ್ತೀನಿ.
ಇಲ್ಲ ಇಲ್ಲ ಕಟ್ ಮಾಡಬೇಡಿ, ಮಾತಾಡಿ. ಅಲ್ಲ ಮಾತಾಡಕ್ಕೆ ಈಗ ಅವ್ನ ಮಗ ಇಲ್ಲಲ್ಲ. ಮಗ ಇಲ್ಲ ಅಂದ್ರೆ ಇಲ್ಲಿ ಮಾತಾಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಫುಲ್ ಫ್ರಾಂಕ್ ಗೈಸವ್ವ ಫುಲ್ ಫ್ರಾಂಕ್. ಮೇಡಮ್ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಮೇಡಮ್? ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿ ಗಟ್ಲೆ ಮಾತಾಡ್ತಾನೆ. ಮಾತಾಡಿ ಮೇಡಮ್. ಗೈಸ್ ಅಮ್ಮ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಹೌದು ಅಪ್ಪ ಬಂದ್ರೆ ಅಪ್ಪ ಮಗ ಅಮ್ಮ ಇಬ್ರು ಬಂದಿದಲ್ಲ ಅಂತ. ಹಂಗೆ ಅಕ್ಕ ವಿಡಿಯೋ ಮಾಡಿದ್ರಿ ಇಲ್ಲಿ, ಹೂವ ಅಕ್ಕ ವಿಡಿಯೋ ಮಾಡಿದ್ದು ನೋಡೇ ಇಲ್ಲ ನಾ. ಅಲ್ಲೋಗಿ ಹೌದು ಹೌದು ಸೆಂಟ್ರಲ್ಲಿ ಒಂದು ಮಾತೇ ಇಲ್ಲ, ಸ್ಟಕ್ ಫುಲ್ ಗಾಬರಿ ಅವ್ವ. ಅವ್ವ ಫುಲ್ ನಿನ್ನ ವಾಯ್ಸ್ ಗೊತ್ತಾಯ್ತಿಲ್ಲ ಫೋನ್ ಹಾ ನನ್ನ ವಾಯ್ಸ್ ಬೇರೆ ಯಾರ ಜೊತೆ ಮಾತಾಡ್ತಿದ್ದಾನ ಅಂತ ಅನ್ಕೊಂಡೆ. ನಾನು ಸಡನ್ ಅವಂಗ ನನ್ನ ವಾಯ್ಸ್ ಕಂಡು ಹಿಡಿದು ಬಿಡ್ತಾರೆ, ಆದ್ರೂ ಕಂಡು ಹಿಡ್ದಿಲ್ಲ ಅವ್ವ. ಅಲ್ಲ ಗೊತ್ತಾಯ್ತಿದ್ದಿಲ್ಲ ನನಗೆ ಇಲ್ಲಿಗೆ ಬೇರೆ ತರ ಫುಲ್. ಸೊ ಅವ್ವ ಫುಲ್ ಪ್ರ್ಯಾಂಕ್ ಆಗ್ಬಿಟ್ಟಿದ್ದಾರೆ. ಅವ್ವ ನಿಮಗೆ ನಾನು ಪ್ರ್ಯಾಂಕ್ ಮಾಡೋಕೆ ಏನ್ ಅನ್ಸ್ತು ಸಡನ್ ಗೊತ್ತಾಗಿಲ್ವಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೊತ್ತಾಗಿಲ್ಲ. ನೀವು ನಿಜವಾಗ್ಲೂ ಹಾಸ್ಪಿಟಲ್ ಫೋನ್ ಮಾಡ್ದೆ ಅನ್ಕೊಂಡ್ರ? ನನಗೆ ಈ ಕಾನ್ಸೆಪ್ಟ್ ಹೆಂಗ್ ಸಿಕ್ತಂದ್ರೆ ಅಮ್ಮ 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 ಹೇಳಿದ್ದು ಲಾಸ್ಟ್ ವೀಕ್ 3-4 days ಬೇಕು ಅವ್ವ ಚಟ್ಟಳಿಗೆ ಹೋಗಿದ್ರು ಕಿವಿ ನೋವು ಇತ್ತು ಅಂತ ತೋರ್ಸಕ್ಕೆ. ಅವ್ವ ಅದನ್ನೇ ನಂಬ್ಕೊಂಡು ನಿಜವಾಗ್ಲೂ ಹಾಸ್ಪಿಟ್ಲಿಂದಾನೆ ಫೋನ್ ಮಾಡಿದ್ರು ಅಂತ. ಹಾಸ್ಪಿಟ್ಲಿಂದ ಹಂಗೆ ಮಾಡೋದು ಹಂಗೆ ಯಾರು ಮಾಡ್ತಾರೆ ಹಾಸ್ಪಿಟ್ಲಿಂದ? ಆದ್ರೂ ಕರೆಕ್ಟಾಗಿ ಪ್ರ್ಯಾಂಕ್ ಆದ್ರಿ, ಕಂಟೆಂಟಿಗೆ ಪ್ರ್ಯಾಂಕ್ ಆಗ್ಬಿಟ್ರಿ ನೀವು. ನಿಜ ನಂಬಿಬಿಟ್ಟೆ, ಅದಕ್ಕೆ ಕಂಟೆಂಟ್ ಸಿಕ್ಬಿಟ್ಟಿದೆ ಇವತ್ತು. ಇಲ್ಲಿ ಬಿಡಿ ಹೋಗೋಣ, ಈ ಥರ ಪ್ರ್ಯಾಂಕ್ ಜಾಸ್ತಿ ಆಯ್ತಾ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದಮೇಲೆ ಪ್ರ್ಯಾಂಕ್ಗಳು ಸುಮ್ಮನೆ ಇದೆಲ್ಲ ಒಂದು ಸಣ್ಣ ಲಿಟಲ್ ಬಿಟ್ ಒಂದು ಇದಷ್ಟೇ. ನಾನು ಮಾತಾಡೋದು ಕರೆಕ್ಟಾಗಿ ಬಂತು ಅನ್ಕೊಳ್ತೀನಿ ಗೈಸ್. ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದು ಫೋನಲ್ಲಿ ಮಾತಾಡೋದೆಲ್ಲ ಆ್ಯಂಗಲ್ ಹಿಂಗೆ ಹಿಡಿದೇ ಗೊತ್ತಿಲ್ಲ. ಓಕೆ ಓಕೆ ಇಷ್ಟು ಚೆನ್ನಾಗಿತ್ತು ಪ್ರ್ಯಾಂಕ್ ಗೈಸ್. ಆ್ಯಂಡ್ ನಮ್ಮ ಕಾರ್ಡ್ ಬೋರ್ಡ್ದು ಪ್ಲೇ ಬಟನ್ ಇಲ್ಲಿದೆ, ಇದು ನೋಡ್ತಾ ಇರೋವಾಗ ಆಗುತ್ತೆ ಯಾವಾಗ ಬರೋದು ಒರಿಜಿನಲ್ ಅಂತ. ಆದರೂ ಅದು ಡೈಲಿ ಯಾಕೆ ಅಲ್ಲಿಟ್ಟಿದ್ದೀನಿ ಅಂದರೆ ಡೈಲಿ ಕಣ್ಣಿಗೆ ಕಾಣ್ತಾ ಇದ್ರೆ ಒಂದು ಮೋಟಿವೇಶನ್ ಬಿಲ್ಡ್ ಆಗುತ್ತೆ, ಡೈಲಿ ಒಂದು ಡಿಸಿಪ್ಲಿನ್ ಇರುತ್ತೆ, ಕೆಲಸ ಇನ್ನೂ ಜಾಸ್ತಿ ಮಾಡ್ತೀವಿ ನಾವು ನೋಡುವಾಗ. ಅದು ಇನ್ನೂ ಎಷ್ಟು ಸ್ಟೆಪ್ಸ್ ದೂರ ಇದೆ ಗೊತ್ತಿಲ್ಲ. ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಾನು ChatGPT ಗೋಲ್ಡನ್ ಪ್ಲೇ ಬಟನ್ ಒಂದು ಎಡಿಟ್ ಮಾಡಿಬಿಟ್ಟು ನಾನು ಕೈಲಿ ಹಿಡ್ಕೊಂಡಿರೋ ಥರ ಹಾಕಿದ್ದೀನಿ. ಅದನ್ನೊಂದು ಫ್ರೇಮ್ ಮಾಡಿಸ್ಬಿಟ್ಟು ಇಲ್ಲಿ ಹಾಕುವ ಅಂತ ಅಂದ್ಕೊಂಡಿದ್ದೀನಿ, ಟಾರ್ಗೆಟ್ ಅಂತ ಹಾಕ್ಬಿಟ್ಟು. ಬಿಕಾಸ್ ಅದು ನೋಡಿದ್ರೆ ಒಂದು ಸ್ಫೂರ್ತಿ ಸಿಗುತ್ತೆ ನಮಗೆ, ಕೆಲಸ ಮಾಡೋಕ್ಕೆ ಆಸಕ್ತಿನೂ ಜಾಸ್ತಿ ಆಗುತ್ತೆ. ಇದನ್ನ ನಾನು ಸಾಧನೆ ಮಾಡಬೇಕು, ಇದು ಬೇಕೇ ಬೇಕು, ಇದು ತಗೊಳ್ತೀನಿ ನಾನು ಅಂತ ಒಂದು ಬಿಲ್ಡ್ ಆಗುತ್ತೆ ಅದು ಗೈಸ್. ಸೊ ಏನು ಮಾಡೋದು ಗೊತ್ತಿಲ್ಲ, ಫ್ರೇಮ್ ಮಾಡಿಸ್ಲಾ ಬೇಡವಾ ಅಂತ ನೋಡಬೇಕು. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಮ್ಯಾಂಗ್ಳೂರ್ ಹೋಗ್ತೀನಿ ಅಂತ ಹೇಳಿದ್ದೆಲ್ಲ, ಮೋಸ್ಟ್ ಪ್ರಾಬಬ್ಲಿ ನಾಳೆ ಹೀಗೆ ಸಲಾಮ ನೋಡಬೇಕು. ಅದೇ ಅವ್ರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವ್ರು ಇನ್ನೂ ಮ್ಯಾಂಗ್ಳೂರಿಗೆ ಹೋಗಿಲ್ಲ. ಅಲ್ಲಿಂದ ಅಲ್ಲಿ ಆಚೆ ಹೋದ್ಮೇಲೆ ನಾನು ಆಚೆ ಹೋಗೋದು ಅಂಕಲ್ ಮನೆಗೆ. ಸೊ ಲೆಟ್ಸ್ ಸಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಒಂದು ಸ್ವೀಟ್ ಆಗಿರೋದು, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಕೊಡ್ತಾ ಇರ್ತೀನಿ. ಇವತ್ತು ಮೇನ್ ಟಾಪಿಕ್ ಕವರ್ ಆಯಿತು, ಕಂಟೆಂಟ್ ಹೇಗಾಗಿದೆ ಗೊತ್ತಿಲ್ಲ. ಇಷ್ಟ ಆದರೆ ಅದೇ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಎಲ್ಲ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೇರ್ ಟೇಕ್ ಕೇರ್, ಟಾಟಾ ಬಾಯ್.